CSRL ಮಾಡಿರಿ, CSRL ರೋಡ್ ಮಾಡ್ತಾರೆ, ರೋಡಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬೇಕು. ಸೊ ಈ ರೀತಿ ಟೋಟಲ್ ಫೇಲ್ಡ್ ಇದೆ ಗೌರ್ಮೆಂಟ್, ಟೋಟಲ್ ಫೇಲ್. ಈ ಫೇಲ್ಯೂರನ್ನು ಡೈವರ್ಷನ್ ಮಾಡಲಿಕ್ಕೆ ಈ ಒಂದು ತಂತ್ರವನ್ನು ಹೂಡಿದ್ದಾರೆ. ಅದಕ್ಕೆ ಇವರದು ಇವತ್ತು ಕ್ಯಾಬಿನೆಟ್ ಡಿಸಿಷನನ್ನು ಅವರು H.K. ಪಾಟೀಲರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಬರಲಿ ಸರ್ಕ್ಯುಲರ್, ಅದು ಆವಾಗ ಸಂಘದ ಪ್ರಮುಖರು ದೇ ವಿಲ್ ಡಿಸೈಡ್. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ನಾವು ಸಂಘದ ಪ್ರಮುಖರು, ಸಂಘದ ಆರ್ಗನೈಸೇಷನ್ ಅವ್ರ ತೀರ್ಮಾನವನ್ನು ತೆಗೆದುಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಸರ್, ಇದು ಪೂರ್ವದಲ್ಲಿ ಅಂದರೆ ಇವತ್ತು ಕ್ಯಾಬಿನೆಟಿಗೆ ಬರ್ತು, ಆದರೆ ಕಳೆದ 2-3 ದಿನಗಳಿಂದ ಚರ್ಚೆ ಆಗಿದ್ದು RSS ಹೆಸರು ಇಟ್ಕೊಂಡೇ, ಎಲ್ಲರ ಹೆಸರು ಬರದೆ, ಈವನ್ ಅವರು ಲೆಟ್ರೆಡಲ್ಲಿ ಎಲ್ಲ ಕೂಡ RSS ಏನು ಮಾಡಿದೆ ಅನ್ನೋದನ್ನು ಚರ್ಚೆ ಮಾಡಿದ್ದು, ಎಲ್ಲೆಲ್ಲಿ ಏನು ಮಾಡಬೇಕು. ಇವತ್ತು ಆಲ್ರೆಡಿ ಇನ್ನೊಂದು ಮೂವ್ ಮಾಡಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರು ನೋಟಿಸ್ ಕೊಡಬೇಕು ಅನ್ನೋವಂಥದ್ದನ್ನ ಕ್ರಮಕ್ಕೆ ಮುಂದಾಗಿದ್ದಾರೆ. ತಮಿಳುನಾಡು ಮಾದರಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಇದ್ದಾರೆ. ನೋಡಿ, ನಾನು ಅದನ್ನು ಹೇಳಿದೆ, ನಾನು ಹೆಚ್ಚು ಇದ್ರ ಬಗ್ಗೆ ಈಗ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಅವ್ರು ಬರಲಿ, ಸಸ್ಪೆಂಡ್ ಮಾಡಲಿ, ಆವಾಗ ಸಂಬಂಧಿಸಿದ ವ್ಯಕ್ತಿಗಳಿಗೆ ಭಾಳಷ್ಟು ಆಪ್ಷನ್ಗಳು ಓಪನ್ ಇದ್ದಾವೆ. ಬಟ್ ಇದರಲ್ಲಿ ಫೇಲ್ಯೂರನ್ನು ಡೈವರ್ಟ್ ಮಾಡಲಿಕ್ಕೆ ಇದೊಂದು ಮಾಡ್ತಾ ಇರುವಂಥ ತಂತ್ರ. ಆದ್ದರಿಂದ ನಾವು ಆ ತಂತ್ರಕ್ಕೆ ಬೀಳಲಿಕ್ಕೆ ಬಯಸೋದಿಲ್ಲ. ಇದು ಕೋರ್ಟ್ನಲ್ಲಿಯೂ ಕೂಡ ತಮಿಳುನಾಡು ಮಾದರಿ ಅಂತ ಹೇಳೋದು ಕೋರ್ಟ್ನಲ್ಲಿಯೂ ಏನಾಗಿದೆ ಅಂತ ಅನ್ನೋದನ್ನು ತಾವು ಅಧ್ಯಯನ ಮಾಡಿರಿ, ರಾಜ್ಯ ಸರ್ಕಾರನೂ ಅಧ್ಯಯನ ಮಾಡಲಿ, ಅವಾಗೆಲ್ಲವೂ ಗೊತ್ತಾಗತ್ತೆ. ಸೊ ಬೇಸಿಕಲಿ ಅಜೆಂಡಾನೇ ಡೈವರ್ಷನ್ ಇದೆ, ಅಟೆನ್ಷನ್ ಆಫ್ ದಿ ಡೈವರ್ಷನ್ ಅಟೆನ್ಷನ್ ಇದೆ, ಅಟೆನ್ಷನ್ ಆಫ್ ದಿ ಇದು ಡೈವರ್ಟ್ ಮಾಡಬೇಕು ಅಂತಿದೆ. ಸೊ ಐ ಡೋಂಟ್ ವಾಂಟ್ ಟು, ಅದಕ್ಕೆ ನಾವು ಈಗ ಅವರು ಅದೇ ಬೇಕಾಗಿದೆ, ಅವರಿಗೆ ಇವರು ಅದನ್ನು ಮಾತಾಡಬೇಕು, ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಇನ್ನು 10 ಜನ ರಿಯಾಕ್ಟ್ ಮಾಡಬೇಕು. ಮತ್ತು ಸಹಜವಾಗಿ ಮಾಧ್ಯಮದವ್ರದ್ದು ಕರ್ತವ್ಯ ಇದೆ, ನಾನು ನಿಮ್ಮನ್ನು ಟೀಕೆ ಮಾಡ್ತಾ ಇಲ್ಲ. ಮಾಧ್ಯಮದವ್ರದ್ದೇನು, ನಾನೇನೋ ಹೇಳಿದ ತಕ್ಷಣ ನೀವು ಅವ್ರಿಗೂ ಕೇಳ್ತೀರಿ, ಅವರೊಂದು ಹೇಳ್ತಾರೆ, ಅದನ್ನು ಮತ್ತೊಬ್ಬರಿಗೆ ಹೇಳ್ತೀರಿ. ದಟ್ ಈಸ್ ಯುವರ್ ಡ್ಯೂಟಿ, ಐ ಆಮ್ ನಾಟ್ ಟೆಲಿಂಗ್ ಯು ಆ್ಯಸ್ ಎ ರಾಂಗ್. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಫುಡ್ ಫಾರ್ ದ್ಯಾಟ್. ಅವರು ಸರ್ಕ್ಯುಲರ್ ಕೊಡಲಿ, ಅವರು ಇಂಪ್ಲಿಮೆಂಟ್ ಮಾಡಲಿ. ಆ ಸಂದರ್ಭದಲ್ಲಿ ನಾವು ಸಂಘದ ಪ್ರಮುಖರು ಎಲ್ಲರೂ ಅವರು ಮೊದಲು ಡಿಸಿಷನ್ ತೊಗೊಳ್ತಾರೆ. ಯಾಕಂದರೆ ಇಟ್ ಈಸ್ ಬೇಸಿಕಲಿ ಸಂಘದ ಮೇಲೆ ಅವ್ರು ಮಾಡಿದರೆ, ಸಂಘದ ಮೇಲೆ ಆ ಚಟುವಟಿಕೆ ಮೇಲೆ ಅವರು ಒಂಥರ ರಿಸ್ಟ್ರಿಕ್ಷನ್ ಮಾಡಿದಂಗೆ ಆಗ್ತದೆ. ಆ ರಿಸ್ಟ್ರಿಕ್ಷನ್ ಮಾಡಿದಾಗ ಸಂಘದ ಏನು ತೀರ್ಮಾನ ತೆಗೆದುಕೊಡ್ತೇವೆ ಅದನ್ನು ನೋಡ್ಕೊಂಡು ನಾವು ಮುಂದುವರಿತೇವೆ.